ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ARM ಅನ್ನೋ ಮಲಯಾಳಂ ಅಡ್ವೆಂಚರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯಲ್ಲಿ ಟೋವಿನೋ ಥಾಮಸ್ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದರೆ. ಸ್ಟೋರಿಯ ಕಡೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಅಜ್ಜಿ ತಮ್ಮ ಮೊಮ್ಮಗಳಿಗೆ ಒಂದು ಕತೆ ಹೇಳ್ತಾ ಇದ್ದಾರೆ. ನೂರಾರು ವರ್ಷಗಳ ಹಿಂದೆ ಆಸ್ಟ್ರಾಯ್ಡ್ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಂದು ಹರಿಪುರಂ ಅನ್ನೋ ಜಾಗದಲ್ಲಿ ಅಪ್ಪಳಿಸುತ್ತೆ. ಇದಾಗಿ ತುಂಬಾನೇ ವರ್ಷಗಳು ಕಳೆದ್ಮೇಲೆ ಎಡಕ್ಕಲ್ನ ರಾಜ ಈ ಆಸ್ಟರಾಯ್ಡ್ ನ ಭೂಮಿಯಿಂದ ಹೊರಗೆ ತೆಗೆದು ರಾಜನ ಆಜ್ಞೆಯ ಪ್ರಕಾರ ತೆಕ್ಕುಂಪಾದನ್ ಅನ್ನೋ ಕಮ್ಮಾರ ಅನೇಕ ರಹಸ್ಯ ಪದಾರ್ಥಗಳನ್ನ ಈ ಕ್ಷುದ್ರ ಗ್ರಹದ ಜೊತೆ ಮಿಕ್ಸ್ ಮಾಡಿ ಒಂದು ಸುಂದರವಾದ ದೀಪವನ್ನ ತಯಾರಿಸ್ತಾರೆ. ಈ ವಿಗ್ರಹದ ರೂಪದಲ್ಲಿರೋ ದೀಪಕ್ಕೆ ಗಾಳಿ, ಮಳೆ, ಗುಡುಗು, ಎಲ್ಲವನ್ನ ನಿಯಂತ್ರಿಸೋ ಶಕ್ತಿ ಇರುತ್ತೆ. ಈ ದೀಪವನ್ನ ಎಡಕ್ಕಲ್ ಸಾಮ್ರಾಜ್ಯಕ್ಕೆ ತಗೊಂಡ್ ಬಂದಾದ್ಮೇಲೆ ಸುಖ, ನೆಮ್ಮದಿ, ಸಮೃದ್ಧಿ ಎಲ್ಲ ತಾನಾಗೆ ಬರುತ್ತೆ. ಆದ್ರೆ ಒಂದಿನ ಮೊಹಮ್ಮದ್ ಅನ್ನೋ ಹಡಗು ವ್ಯಾಪಾರಿ ಎಡಕ್ಕಲ್ನ ಜನರಿಗೆ ತುಂಬಾನೇ ತೊಂದರೆ ಕೊಡೋಕೆ ಶುರು ಮಾಡಿದಾಗ ರಾಜನ ಅಳಿಯ ಮನವರ್ಮ ಈ ಮೊಹಮ್ಮದ್ ನ ಎದುರಿಸೋಕೆ ಅಂತ ಏನೋ ಬರ್ತಾನೆ. ಆದ್ರೆ ಮನವರ್ಮನೆ ಒಡಿಸ್ಕೊಂಡು ಮೊಹಮ್ಮದ್ ಕಡೆಯವರು ಇವನನ್ನ ಕಟ್ಟಾಕಿದ್ದಾರೆ. ರಾಜ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಒಬ್ರು ಸಲಹೆ ಕೊಡ್ತಾರೆ. ಹರಿಪುರಂ ಅಲ್ಲಿ ಕೇಲು ಅನ್ನೋ ಕಲರಿಪಟು ಇದ್ದಾನೆ, ಅವನು ತುಂಬಾನೇ ಶಕ್ತಿಶಾಲಿ ಯೋಧ ಆಗಿದ್ದಾನೆ, ಅವನನ್ನ ಸಹಾಯಕ್ಕೆ ಕರೆಯೋದು ಒಳ್ಳೇದು ಅಂತ. ಇದಕ್ಕೆ ರಾಜ ಒಪ್ಕೊಂಡಾಗ ಹರಿಪುರಂನ ಕೇಲು ಬಂದು ಮೊಹಮ್ಮದ್ ಇರೋ ಜಾಗದ ಮೇಲೆ ದಾಳಿ ಮಾಡಿ ಇವನ ಕಡೆಯವ್ರನ್ನ ಸಾಯಿಸಿ ಮೊಹಮ್ಮದ್ಗೂ ಕೂಡ ಹೊಡೆದು ರಾಜನ ಅಳಿಯ ಮನವರ್ಮನ್ನ ಕಾಪಾಡ್ತಾನೆ. ಇದರಿಂದ ರಾಜ, ನಮ್ಮ ಸಾಮ್ರಾಜ್ಯದ ಪ್ರತಿಷ್ಠೆಯನ್ನ ನೀನು ಕಾಪಾಡಿದ್ಯಾ, ಹಾಗಾಗಿ ಬಹುಮಾನವಾಗಿ ನಿನಗೆ ಏನ್ ಕೊಡ್ಬೇಕು ಅಂತ ಕೇಲುಗೆ ಕೇಳಿದಾಗ ಹರಿಪುರಂ ಅಲ್ಲಿ ಬಿದ್ದಿದ್ದ ಆ ಕ್ಷುದ್ರ ಗ್ರಹದಿಂದ ಮಾಡಿರೋ ದೀಪವನ್ನ ಕೊಡಿ, ಅದು ನಿಮ್ಮ ಎಡಕ್ಕಲ್ನ ಅಭಿವೃದ್ಧಿಗೆ ಕಾರಣ ಆಗಿದೆ. ಆ ದೀಪವನ್ನ ನಾನು ನಮ್ಮ ಹರಿಪುರಂಗೆ ವಾಪಸ್ ತಗೊಂಡು ಹೋಗ್ಬೇಕು ಅನ್ಕೊಂಡಿದೀನಿ ಎಂದಾಗ ರಾಜನಿಗೆ ಈ ವಿಷಯ ಕೇಳಿ ಬೇಜಾರಾದ್ರೂ ಕೂಡ ಆ ದೀಪವನ್ನ ಕೇಲುಗೆ ಕೊಟ್ಟು ಕಳಿಸ್ತಾರೆ. ಕೇಲು ದೀಪವನ್ನ ಹರಿಪುರಂಗೆ ತಂದಾಗ ಜನರು ತುಂಬಾನೇ ಖುಷಿಯಾಗಿದ್ದಾರೆ. ಆ ಕ್ಷುದ್ರ ಗ್ರಹ ಬಿದ್ದ ಜಾಗದಲ್ಲೇ ಈ ದೀಪವನ್ನ ಸ್ಥಾಪನೆ ಮಾಡಿ ದೇವಸ್ಥಾನವನ್ನ ಕಟ್ಟಬೇಕು. ಆ ದೇವಸ್ಥಾನಕ್ಕೆ ಯಾವುದೇ ಭೇದ ಭಾವ ಇಲ್ಲದೆ ಮೇಲ್ಜಾತಿಯವರು ಕೀಳ್ ಜಾತಿಯವರು ಅಂತ ತಾರತಮ್ಯ ಮಾಡದೆ ಎಲ್ಲರಿಗೂ ದೀಪವನ್ನ ನೋಡೋಕೆ ಅವಕಾಶ ಸಿಗ್ಬೇಕು ಅನ್ನೋದೇ ಕೇಲುನ ಆಸೆ. ಆದ್ರೆ ಈ ಆಸೆ ಈಡೇರೋ ಅಷ್ಟರಲ್ಲೇ ಇಡೀ ಹರಿಪುರಂ ಅಲ್ಲಿ ಸ್ಮಾಲ್ ಪಾಕ್ಸ್ ಕಾಯಿಲೆ ಹರಡೋಕೆ ಶುರು ಆಗಿ ತುಂಬಾನೇ ಜನ ಸಾವನ್ನಪ್ತಾ ಇದ್ದಾರೆ. ಕಾಯಿಲೆಗೆ ಹೆದರ್ಕೊಂಡು ಜನ ತಮ್ಮವರ ಹತ್ರನೇ ಹೋಗೋಕೆ ಹಿಂಜರಿತಾ ಇರುವಂತ ಸಂದರ್ಭದಲ್ಲಿ ಕೇಲುಗೆ ಗೊತ್ತಾಗುತ್ತೆ ತನ್ನ ಪ್ರೇಯಸಿ ಜ್ಯೋತಿಗೂ ಕೂಡ ಸ್ಮಾಲ್ ಪಾಕ್ಸ್ ಆಗಿದೆ ಅಂತ. ಇದರಿಂದ ತಾನೇ ಜ್ಯೋತಿಯನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಚಿಕಿತ್ಸೆ ಕೊಡ್ಸೋಕೆ ಅಂತ. ಇದರಿಂದ ಜ್ಯೋತಿಯನ್ನು ಹುಷಾರಾಗ್ತಿದ್ದಾಳೆ. ಆದ್ರೆ ಕೇಲುಗೆ ಈಗ ಸ್ಮಾಲ್ ಪಾಕ್ಸ್ ಬಂದಿದೆ. ಏನೇ ಮಾಡಿದ್ರು ಕೇಲು ಹುಷಾರಾಗ್ತಿಲ್ಲ. ಇದೇ ಸಂದರ್ಭದಲ್ಲಿ ದೀಪವನ್ನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಏನೋ ಕಟ್ತಾ ಇದ್ದಾರೆ. ಆದ್ರೆ ಅಲ್ಲಿಗೆ ಕೆಳ ಜಾತಿಯವ್ರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯವನ್ನ ಕೇಳಿ ಕೇಲು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಗ್ಲೇ ಎಡಕ್ಕಲ್ನ ರಾಜನ ಅಳಿಯ ಮನವರ್ಮ ಒಂದು ಸಂದೇಶವನ್ನ ಕೊಟ್ಟು ಹೋಗೋಕೆ ಅಂತ ಕೇಲುನ ಮನೆಗೆ ಬರ್ತಾರೆ. ಈ ಸಂದೇಶವನ್ನ ಓದಿ ಕೇಲುಗೆ ಇನ್ನಷ್ಟು ಶಾಕ್ ಆಗುತ್ತೆ. ಅಂತದೇನಿತ್ತು ಈ ಮೆಸೇಜ್ ಅಲ್ಲಿ ಅಂತ ನಮಗೆ ಈಗ್ಲೇ ಗೊತ್ತಾಗಲ್ಲ. ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ಮೆಸೇಜ್ ಇರೋ ಎಲೆಗಳನ್ನ ಸುಟ್ಟಾಕಿ ಕಾಯಿಲೆ ಜೊತೆಗೆ ಈಗ ಯೋಚನೆ ಬೇರೆ ಶುರು ಆಗಿರೋದ್ರಿಂದ ಕೇಲು ಒಂದಿನ ಸಾವನ್ನಪ್ತಾನೆ. ಜ್ಯೋತಿಗೆ ಈ ವಿಷಯ ಕೇಳಿ ತುಂಬಾನೇ ಆಘಾತ ಆಗುತ್ತೆ. ಇದರಿಂದ ಅವಳ ಫ್ಯಾಮಿಲಿ ಅವರು ಅವಳನ್ನ ಈ ಊರಿಂದ ಬೇರೆ ಕಡೆ ಕರ್ಕೊಂಡು ಹೋಗಿರ್ತಾರೆ. ಸೊ ಇಷ್ಟು ಕಥೆಯನ್ನ ಅಜ್ಜಿ ತಮ್ಮ ಮೊಮ್ಮಗಳು ಲಕ್ಷ್ಮಿಗೆ ಹೇಳ್ತಾರೆ. ಮತ್ತೆ ಇವರು ಕೂಡ ಸ್ನೇಹಿತರೆ ಕೇಲುನ ಫ್ಯಾಮಿಲಿಗೆ ಸೇರ್ದವ್ರೆ. ಜ್ಯೋತಿ ಊರಿಂದ ಹೊರಗೆ ಹೋಗ್ಬೇಕಾದ್ರೆ ಗರ್ಭಿಣಿ ಆಗಿದ್ಲ ಅಜ್ಜಿ ಅಂತ ಲಕ್ಷ್ಮಿ ಕೇಳಿದಾಗ, ಇಲ್ಲ, ಜನರು ಮಾತಾಡೋದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡುವಂತ ಬೈತಾರೆ ಅಜ್ಜಿ. ಅದು ಹೋಗ್ಲಿ, ಮಣಿಯನ್ನ ಕತೆ ಆದ್ರೂ ಹೇಳು ಅಂತ ಲಕ್ಷ್ಮಿ ಕೇಳಿದಾಗ ಇದಕ್ಕೆ ಅಜ್ಜಿ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡು ಅವನ ಹೆಸರು ಕೂಡ ಹೇಳ್ಬೇಡ, ಅವನಂತ ರಾಕ್ಷಸ ನಾವು ಎಂದಿಗೂ ನೋಡೇ ಇರ್ಲಿಲ್ಲ, ಆ ದೀಪವನ್ನ ಕದ್ದ ಮಹಾ ಕಳ್ಳ ಆ ಮಣಿಯನ್ನ ಅಂತ ಹೇಳ್ತಾರೆ. ಮಣಿಯನ್ ಸ್ನೇಹಿತರೆ ಸಾಧಾರಣ ಕಳ್ಳ ಅಲ್ಲ, ಮಾರ್ಷಲ್ ಆರ್ಟ್ಸ್ ನ ಕಲ್ತಿರ್ತಾನೆ. ಎಷ್ಟು ವೇಗವಾಗಿ ಕಳ್ಳತನ ಮಾಡ್ತಾನೆ ಅಂದ್ರೆ ಯಾರ ಕೈಗೂ ಸಿಗಲ್ಲ, ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ. ಕ್ಷಣದಲ್ಲೇ ಎಲ್ಲಾ ಒಡವೆ ಆಭರಣಗಳನ್ನ ಕತ್ಕೊಂಡು ಹೋಗ್ತಾನೆ. ಲಕ್ಷ್ಮಿ ಅವ್ರ ಅಪ್ಪ ಮತ್ತೆ ತಾತ ಎಲ್ಲ ಸೇರಿ ಅವನನ್ನ ಹಿಡಿಯೋಕೆ ನೋಡಿದ್ರು ಸಿಕ್ಕಿರಲ್ಲ. ಆದ್ರೆ ಒಂದಿನ ಆ ಮಣಿಯನ್ ತಗ್ಲಾಕೊಂಡ ಅಂತ ಅಜ್ಜಿ ತಮ್ಮ ಕಥೆಯಲ್ಲಿ ಹೇಳಿರ್ತಾರೆ. ಈಗ ಮಣಿಯನ್ನ ಮೊಮ್ಮಗ ಇದ್ದಾನೆ, ಇವನ ಹೆಸರು ಅಜಯನ್ ಅಂತ. ಇವನ ತಾತ ಮಾಡಿದ ತಪ್ಪಿಗೆ ಶಿಕ್ಷೆ ಇವನು ಕೂಡ ಅನುಭವಿಸ್ತಾ ಇದ್ದಾನೆ. ಎಲ್ಲಿ ಯಾರೇ ಕಳ್ತನ ಮಾಡಿದ್ರು ತಾತನಂತೆ ಮೊಮ್ಮಗ ಅಂತ ಅದನ್ನ ಅಜಯನ್ನ ತಲೆಗೆ ಕಟ್ತಾ ಇರ್ತಾರೆ. ಅಜಯನ್ನ ಅಜ್ಜಿ ಅಂದ್ರೆ ಮಣಿಯನ್ನ ಹೆಂಡತಿ ಅಜಯನ್ಗೆ ಸಪೋರ್ಟ್ ಮಾಡ್ತಿರ್ತಾರೆ ಕಳ್ಳತನಕ್ಕೆ. ಕಾಗೆ ಮತ್ತೆ ಬೆಕ್ಕುಗಳ ಸಹಾಯದಿಂದ ನೀನು ಕಳ್ಳತನ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ.
ಹೀಗೆ ವರ್ಷಗಳು ಕಳೀತಾ 90s ಬರ್ತೀವಿ. ಅಜಯನ್ ಈಗ ದೊಡ್ಡವನಾಗಿ ಎಲೆಕ್ಟ್ರಿಷಿಯನ್ ಆಗಿದ್ದಾನೆ. ಮತ್ತೆ ಇವನು ಲಕ್ಷ್ಮಿಯನ್ನ ಪ್ರೀತಿಸ್ತಾ ಇದ್ದಾನೆ. ಲಕ್ಷ್ಮಿಗೂ ಇವನನ್ನ ಕಂಡ್ರೆ ಇಷ್ಟ. ಆದ್ರೆ ಲಕ್ಷ್ಮಿ ಅವರಪ್ಪ ನಂಬಿಯಾರ್ಗೆ ಇದರ ಬಗ್ಗೆ ಗೊತ್ತಿಲ್ಲ. ಗೊತ್ತಾದ್ರೆ ಸುಮ್ನಿರಲ್ಲ. ಒಂದಿನ ನಂಬಿಯಾರ್ ಮನೆಯಲ್ಲಿ ಮೋಟಾರ್ ಹಾಳಾಗಿದೆ ಅಂತ ರಿಪೇರ್ಗೆ ಅಜಯನ್ನೇ ಕರೆಸ್ತಾರೆ. ಯಾಕಂದ್ರೆ ಊರಲ್ಲಿ ಇವನ್ಗಿಂತ ಒಳ್ಳೆ ಎಲೆಕ್ಟ್ರಿಷಿಯನ್ ಬೇರೆ ಯಾರು ಇಲ್ಲ. ಮೋಟಾರ್ ರಿಪೇರ್ ಆದ್ಮೇಲೆ ನನ್ನ ರೂಮಲ್ಲಿ ಲೈಟ್ ಬಲ್ಬ್ ಹತ್ತುತ್ತಾ ಇಲ್ಲ ಅಂತ ಲಕ್ಷ್ಮಿ ಇವನನ್ನ ಭೇಟಿ ಆಗೋಕೆ ನೆಪ ಹೇಳ್ತಾಳೆ. ಹೀಗೆ ಇಬ್ರು ಹೊರಗೂ ಕೂಡ ತಮ್ಮ ಫ್ಯಾಮಿಲಿಗೆ ಗೊತ್ತಾಗ್ದಂಗೆ ಅವಾಗ ಭೇಟಿ ಆಗ್ತಾನೆ ಇರ್ತಾರೆ. ನೆಕ್ಸ್ಟಿನಲ್ಲಿ ಅಜಯನ್ ಕೆಲವು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಪೊಲೀಸ್ ಅವ್ರು ಬಂದು ಇವನನ್ನ ಪೊಲೀಸ್ ಸ್ಟೇಷನ್ಗೆ ಇನ್ವೈಟ್ ಮಾಡಿ ಹೋಗ್ತಾರೆ. ಇವನು ಮೋಟಾರ್ ರಿಪೇರಿ ಮಾಡೋಕ್ ಹೋಗಿದ್ನಲ್ಲ, ಅದು ಈಗ ಕಳ್ತನ ಆಗಿದೆ. ಇನ್ನೇನು ಊರಲ್ಲಿ ಎಲ್ಲೇ ಕಳ್ತನ ಆದ್ರೂ ಅಜಯನ್ನ ಮೇಲೆನೆ ಮೊದಲು ಡೌಟ್ ಬರೋದು. ಹಾಗಾಗಿ ಪೊಲೀಸ್ ಅವರು ಹುಡ್ಕೊಂಡ್ ಬಂದಿದ್ದಾರೆ. ಈ ವಿಷಯದಿಂದ ಇವರ ಅಮ್ಮ ಕೂಡ ತುಂಬಾನೇ ಬೇಜಾರಾಗಿದ್ದಾರೆ. ನಮ್ಮಪ್ಪ ಮಣಿಯಂತರನೇ ಎಲ್ಲಾಗೋಗ್ತಾನೋ ನನ್ ಮಗ ಅಂತ ತುಂಬಾನೇ ಭಯದಲ್ಲಿ ಬದುಕ್ತಾ ಇದ್ದಾರೆ. ಅಜಯನ್ ಕೂಡ ಮೊದಲು ತನ್ನ ಅಜ್ಜಿಯ ಮಾತನ್ನ ಕೇಳಿ ಕಾಗೆಯ ಸಹಾಯದಿಂದ ಒಬ್ಬ ವ್ಯಕ್ತಿಗೆ ಸೇರ್ಬೇಕಾಗಿರೋ ಕೀಗಳನ್ನ ಕದ್ದಿದ್ದ. ಆದ್ರೆ ಅವ್ರ ಅಮ್ಮ ಬೈದ್ರು ಅಂತ ಅದೇ ಕಾಗೆ ಕೈಗೆ ಕೊಟ್ಟು ವಾಪಸ್ ಕೊಡೋಕೆ ಹೇಳಿರ್ತಾನೆ. ಸೊ ಈಗ ನಂಬಿಯಾರ್ ಮನೆಗೆ ಎಡಕಲ್ ಅರಮನೆಯ ವಾರಸುದಾರ ಸುದೇವ್ ಈ ಊರಲ್ಲಿರೋ ದೀಪದ ಬಗ್ಗೆ ಮತ್ತೆ ಹಬ್ಬದ ಬಗ್ಗೆ ಟಿವಿ ಪ್ರೋಗ್ರಾಮ್ ಮಾಡೋಕೆ ಅಂತ ಬಂದಿದ್ದಾನೆ. ಸುದೇವ್ ತನ್ನ ಜೊತೆ ಫೀಲಿಕ್ಸ್ ಅನ್ನೋ ಕ್ಯಾಮ್ರಾಮನ್ ನ ಕೂಡ ಕರ್ಕೊಂಡು ಬಂದು ದೀಪ ಇರೋ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ದೇವಸ್ಥಾನ ವರ್ಷಕ್ಕೆ ಒಂದ್ಸಲ ಮಾತ್ರ ತೆಗೆಯೋದು. ಈ ಸಂದರ್ಭದಲ್ಲಿ ದೊಡ್ಡ ಹಬ್ಬ ಜಾತ್ರೆ ಎಲ್ಲ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಕಲರಿ ಕಾಂಪಿಟೇಷನ್ ಕೂಡ ನಡೆಯುತ್ತೆ. ಬೇರೆ ಊರಿಂದ ಕಲರಿ ಪಟುಗಳು ಈ ಕಾಂಪಿಟೇಷನ್ಗೆ ಅಂತ ಬರ್ತಾರೆ. ಎಲ್ಲ ಸರಿ, ಆದ್ರೆ ಅಜಯನ್ ಮತ್ತೆ ಇವನ ತಾಯಿಗೆ ದೇವಸ್ಥಾನಕ್ಕೇನೆ ಎಂಟ್ರಿ ಇಲ್ಲ. ಮಣಿಯನ್ನ ಮನೆಯವರು ಇವರು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಇನ್ನೊಂದು ಶಾಕಿಂಗ್ ವಿಷಯ ಇಲ್ಲಿ ರಿವೀಲ್ ಆಗೋದೇನಂದ್ರೆ ಸುದೇವ್ ಇಲ್ಲಿಗೆ ಟಿವಿ ಪ್ರೋಗ್ರಾಮ್ ಮಾಡ್ತೀವಿ ಅನ್ನೋ ನೆಪದಲ್ಲಿ ದೀಪವನ್ನ ಕತ್ಕೊಂಡು ಹೋಗೋಕೆ ಬಂದಿದ್ದಾನೆ. ಎಡಕ್ಕಲ್ನ ವಾರಸ್ದಾರ ಆಗಿ ಆ ದೀಪ ನಮಗೆ ಸೇರ್ಬೇಕು. ಬ್ರಿಟಿಷ್ ಆರ್ಕೈವ್ ಅವರು ಮಾಡ್ತಾ ಇರೋ ಆಕ್ಷನ್ ಅಲ್ಲಿ ದೀಪವನ್ನ ಮಾರಾಟ ಮಾಡಿದ್ರೆ ಕೋಟಿಗಟ್ಲೆ ಹಣ ಸಿಗುತ್ತೆ. ಅದಕ್ಕೆ ಅವರ ಜೊತೆ ಕೈ ಜೋಡಿಸಿದ್ದೀನಿ. ಏನಾದ್ರೂ ಮಾಡಿ ನಾವು ಆ ದೀಪವನ್ನ ಕದಿಲೇಬೇಕು ಅಂತ ಫೀಲಿಕ್ಸ್ ಗೆ ಹೇಳ್ತಾ ಇದ್ದಾನೆ ಸುದೇವ್. ಇವತ್ ರಾತ್ರಿ ನಂಬಿಯಾರ್ ಮನೆಯಲ್ಲಿ ಎಲ್ಲರೂ ಟಿವಿಯಲ್ಲಿ ಕ್ರಿಕೆಟ್ ನೋಡ್ಬೇಕಾದ್ರೆ ಸಿಗ್ನಲ್ ಹೋಯ್ತು ಅಂತ ಆಂಟೆನಾ ಸರಿ ಮಾಡೋಕೆ ಲಕ್ಷ್ಮಿ ಬಂದಾಗ ಅಜಯನ್ ಇಲ್ಲೇ ಇದ್ದಾನೆ. ಇಬ್ರು ತುಂಬಾನೇ ಹೊತ್ತು ಮಾತಾಡಿ ಆದ್ಮೇಲೆ ನಂಬಿಯಾರ್ ಬಂದ್ರು ಅಂತ ಅಜಯನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಂಬಿಯಾರ್ ಮನೆಯವನೊಬ್ಬ ನೇಚರ್ ಕಾಲ್ಗೆ ಅಂತ ಹೊರಗೆ ಹೋಗಿದ್ದ ವ್ಯಕ್ತಿ ಕಳ್ಳ ಅಂತ ಕೂಗೋಕೆ ಶುರು ಮಾಡ್ತಾನೆ. ಅಜಯನ್ನ ನೋಡಿ ಅಲ್ಲ, ನಿಜವಾದ ಕಳ್ಳ ಯಾರೋ ಬೇರೆಯವನು ಬಂದಿದ್ದಾನೆ. ಆ ಕಳ್ಳನ ಜೊತೆ ಅಜಯನ್ ಕೂಡ ಹೆದರ್ಕೊಂಡು ಓಡೋಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಪೊಲೀಸ್ ಅವರು ಇವನ ಮುಂದೆನೆ ಬರ್ತಾರೆ. ಆ ಕಳ್ಳ ಇವನೇ ಅಂತ ಅನ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬಂದು ಹೊಡೆಯೋಕೆ ಶುರು ಮಾಡ್ತಾರೆ. ಕಳ್ತನ ಮಾಡಿದ್ದು ನೀನೆ ಅಂತ ಒಪ್ಕೋ ಅಂತಿದ್ದಾಗ ಯಾವುದೇ ತಪ್ಪು ಮಾಡದೇ ಇರೋ ಅಜಯನ್ ಕೋಪದಲ್ಲಿ ಮೊದಲೇ ಮಾರ್ಷಲ್ ಆರ್ಟ್ಸ್ ಎಲ್ಲ ಇವನ್ಗೆ ಬರೋದ್ರಿಂದ ಪೊಲೀಸ್ಗೆ ಮಜಲ್ ಪುಲ್ ಆಗೋ ಹಾಗೆ ಮಾಡ್ತಾನೆ. ಇದರಿಂದ ತುಂಬಾನೇ ನೋವಾಗ್ತಿದೆ ಅಂತ ಕಿರ್ಚಾಡ್ಬೇಕಾದ್ರೆ ಬೇರೆ ಆಫೀಸರ್ಸ್ ಎಲ್ಲ ಸೇರಿ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಜಯನ್ನೇ ಈ ಪೊಲೀಸ್ ಆಫೀಸರ್ಗೆ ಹೊಡೆದಿದ್ದು ಅಂತ ಗೊತ್ತಾಗಲ್ಲ. ಹೇಗ್ ಬೇಕೋ ಹಾಗೆ ಪೊಲೀಸ್ ಆಫೀಸರ್ ಅಜಯನ್ಗೆ ಹೊಡೆಯೋಕ್ ಹೋಗಿ ಕೈಕಾಲೆಲ್ಲೋ ಹಿಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ದಾರೆ ಬೇರೆ ಪೊಲೀಸ್ ಆಫೀಸರ್ಸ್. ಮುಂದಿನ ದಿನ ಹೊಸ SI ಅವರು ಸ್ಟೇಷನ್ಗೆ ಬಂದಾಗ ಅಜಯನ್ನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲದೆ ಇರೋದ್ರಿಂದ ವಾಪಸ್ ಕಳಿಸ್ತಾರೆ. ಇವತ್ ರಾತ್ರಿ ಇವನ ಫ್ರೆಂಡ್ ಸುರೇಶ್ ಗಾಬರಿಯಲ್ಲಿ ಬಂದು ದೇವಸ್ಥಾನದ ಹತ್ರ ಹೋಗ್ಬೇಕು, ಆದಷ್ಟು ಬೇಗ ಬಾ ಅಂತ ಅಜಯನ್ನ ಕರ್ಕೊಂಡ್ ಬಂದಾಗ ಇವನು ಅಜಯನ್ಗೆ ಹೇಳ್ತಾನೆ, ಒಳಗೆ ಯಾರೋ ಇರೋ ಹಾಗೆ ಶಬ್ದ ಕೇಳಿಸ್ತು, ಅದಕ್ಕೆ ನಿನ್ನ ಕರ್ಕೊಂಡ್ ಬಂದೆ ಅಂತ. ದೇವಸ್ಥಾನದ ಮೇಲಿರೋ ಎಂಚುಗಳನ್ನ ಯಾರೋ ತೆಗ್ದಿದ್ದಾರೆ, ಕಳ್ಳರು ಏನಾದ್ರೂ ಬಂದ್ರ ಅಂತ ಅಜಯನ್ ದೇವಸ್ಥಾನದ ಮೇಲೆ ಹತ್ತಿ ಒಳಗೆ ನೋಡಿದಾಗ ಆ ದೀಪ ಇಲ್ಲಿ ಕಾಣ್ತಾ ಇಲ್ಲ. ಈ ವಿಷಯನ ಸುರೇಶ್ಗೆ ಹೇಳಿದಾಗ ಇದೇನ್ ನಮ್ಮನ್ನ ಟ್ರ್ಯಾಪ್ ಮಾಡಿದ್ರ ಅಂತ ತನಿಗೆ ತಾನೇ ಮಾತಾಡ್ಕೊಂತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡ ಅಜಯನ್, ಏನು ಯಾರ ಬಗ್ಗೆ ಮಾತಾಡ್ತಿದ್ಯಾ, ನನ್ನನ್ನ ಯಾಕೆ ಕರ್ಕೊಂಡ್ ಬಂದೆ ಇಲ್ಲಿಗೆ ಅಂದಾಗ ಸುರೇಶ್ ಹೆದರ್ಕೊಂಡು ಓಡೋಗೋದಕ್ಕೆ ಮುಂದಾಗ್ತಾನೆ. ಅಜಯನ್ ಇವನನ್ನ ಓಡಿಸ್ಕೊಂಡು ಹೋಗಿ ಹೊಡೆದು ಬಡ್ದು ಸತ್ಯ ಬಾಯ್ ಬಿಡಿಸ್ತಾನೆ. ಏನಂದ್ರೆ ಊರಲ್ಲಿ ಕಳ್ತನ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಈ ಸುರೇಶೇ ಆಗಿದ್ದಾನೆ. ಅಜಯನ್ ಲಕ್ಷ್ಮಿಯನ್ನ ಮಾತಾಡ್ಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸುರೇಶ ಕಳ್ತನಕ್ಕೆ ಬಂದಿದ್ದು. ಅಜಯನ್ ಪೊಲೀಸ್ ಅವರ ಕೈಗೆ ತಗ್ಲಾಕೊಂಡ್ರೆ ಸುರೇಶ್ ಸುದೇವ್ನ ಕೈಗೆ ತಗ್ಲಾಕೊಂಡಿರ್ತಾನೆ. ಹಾಗಾಗಿ ಸುರೇಶ ಕಳ್ಳ ಅಂತ ಯಾರಿಗೂ ಹೇಳ್ಬಾರ್ದು ಅಂದ್ರೆ ಅಜಯನ್ನ ದೇವಸ್ಥಾನದ ಹತ್ರ ಕರ್ಕೊಂಡ್ ಬರೋಕೆ ಸುದೇವೇ ಹೇಳಿರ್ತಾನೆ. ಸೊ ಇದೇ ಸಮಯಕ್ಕೆ ಇಲ್ಲಿಗೆ ಸುದೇವ್ ಬಂದಾಗ ಇವನೇ ಆ ದೀಪವನ್ನ ಕದ್ದಿರೋದು ಅಂತ ಗೊತ್ತಾಗುತ್ತೆ. ಆದ್ರೆ ಅಜಯನ್ನ ತಗ್ಲಾಕೋಕೆ ಸುರೇಶ್ನ ಯೂಸ್ ಮಾಡ್ಕೊಂಡು ಅಜಯನ್ನ ದೇವಸ್ಥಾನದ ಹತ್ರ ಕರೆಸ್ಕೊಂಡಾಗ ಫೀಲಿಕ್ಸ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಅಜಯನ್ ದೇವಸ್ಥಾನದ ಮೇಲೆ ಹತ್ತಿದ್ನಲ್ಲ, ಅದೇ ವಿಡಿಯೋನ ಇಟ್ಕೊಂಡು ಅವನನ್ನೇ ತಗ್ಲಾಕೋಕೋಸ್ಕರ ಈ ಪ್ಲಾನ್ ಏನೋ ವರ್ಕ್ ಆಗಿದೆ. ಆದ್ರೆ ಸುದೇವ್ ಹೇಳ್ತಾನೆ, ದೇವಸ್ಥಾನದಿಂದ ನಾವು ಕದ್ದಿರೋ ದೀಪ ಅಸಲಿ ಅಲ್ಲ, ನಕಲಿ ಆಗಿದೆ. ನಿಮ್ ತಾತ ಮಣಿಯನ್ ಈ ದೀಪವನ್ನ ಕದ್ದು ಅದರ ಜಾಗಕ್ಕೆ ನಕಲಿ ದೀಪವನ್ನ ಇಟ್ಟಿದ್ದಾನೆ. ಅದನ್ನ ಅಸಲಿ ಅನ್ಕೊಂಡು ಜನ ಕೈ ಮುಗ್ದು ಪೂಜೆ
ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬ ಕುತಂತ್ರಿ ಕಮ್ಮಾರ ಮತ್ತೆ ನಿಮ್ಮ ತಾತ ಮಣಿಯನ್ ಇಬ್ರು ಸೇರಿ ಈ ಕೆಲಸ ಮಾಡಿದರೆ ಈಗ ಒಂದು ಡೀಲ್ ಏನಂದ್ರೆ, ನೀನು ನಿಮ್ ತಾತ ಬಚ್ಚಿಟ್ಟಿರೋ ಅಸಲಿ ದೀಪ ಹುಡುಕಿ ತಂದ್ಕೊಡು, ನಾನು ನಕಲಿಯನ್ನ ದೇವಸ್ಥಾನದಲ್ಲಿ ಇಟ್ಟು ಒರಿಜಿನಲ್ ನನ್ ಜೊತೆ ತಗೊಂಡ್ ಹೋಗ್ತೀನಿ. ಇಲ್ಲ ಅಂದ್ರೆ ನಾ ಸ್ವಲ್ಪ ದಿನಗಳಲ್ಲೇ ಹಬ್ಬ ಬರ್ತಾ ಇದೆ, ಅವತ್ತು ದೇವಸ್ಥಾನ ಓಪನ್ ಮಾಡಿದಾಗ ದೀಪ ಇರಲ್ಲ, ನೀನೇ ಕದ್ದಿರೋದು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ಏನ್ ಮಾಡ್ತೀಯಾ ನೀನೇ ನೋಡು ಅಂತ ಹೇಳಿ ಹೋಗ್ತಾನೆ ಸುದೇವ್. ಸೊ ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಹರಿಪುರಂನ ಮುಖ್ಯಸ್ಥರು ಮತ್ತೆ ಬೇರೆ ಜನರೆಲ್ಲ ನಂಜಪ್ಪ ಅನ್ನೋ ಪೊಲೀಸ್ ಆಫೀಸರ್ ನ ಮಣಿಯನ್ನ ಮನೆ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಮಣಿಯನ್ ಮೊದ್ಲಿಂದಾನು ಈ ಊರಲ್ಲಿ ಇರ್ಲಿಲ್ಲ, ನಾಗರ್ಕೋಯಿಲ್ ಅನ್ನೋ ಊರಿಂದ ನಾನು ಅನ್ನೋ ಕಮ್ಮಾರ ಇವನನ್ನ ಕರ್ಕೊಂಡ್ ಬಂದಿರೋದು. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಮಣಿಯನ್ ಬೇರೆ ಯಾರು ಅಲ್ಲ, ಕೇಲು ಮತ್ತೆ ಜ್ಯೋತಿಯ ಮಗ. ಹೇಗೆ ಅಂದ್ರೆ, ಕೇಲು ಸಾವನ್ನಪ್ಪಿದ ನಂತರ ಜ್ಯೋತಿಯನ್ನ ನಾಗರ್ಕೋಯಿಲ್ಗೆ ಕರ್ಕೊಂಡ್ ಹೋಗಿರ್ತಾರೆ, ಆದ್ರೆ ಅವರ ಮಗ ಕಳ್ಳ ಹೇಗಾದ ಅಂತ ತೋರ್ಸಲ್ಲ. ನಂಜಪ್ಪನ್ ಜೊತೆ ಲಕ್ಷ್ಮಿಯ ತಾತ ಮತ್ತೆ ಲಕ್ಷ್ಮಿ ತಂದೆ ನಂಬಿಯಾರ್ ಕೂಡ ಬಂದಿದ್ದಾರೆ. ಇವರು ಮನೆಯೆಲ್ಲ ಹುಡುಕಿದ್ರು ಮಣಿಯನ್ ಎಲ್ಲೂ ಸಿಗಲ್ಲ. ಅದಕ್ಕೆ ನಂಜಪ್ಪ ಮಣಿಯನ್ನ ಹೆಂಡತಿ ಮೇಲೆ ಕೈ ಹಾಕಿದ್ರೆ ಅವನು ಖಂಡಿತ ಬರ್ತಾನೆ ಅಂತ ಹೋದಾಗ ಮನೆಯ ಸೀಕ್ರೆಟ್ ರೂಮ್ ಅಲ್ಲಿ ಬಚ್ಚಿಡ್ಕೊಂಡಿದ್ದ ಮಣಿಯನ್ ಬಂದು ನಂಜಪ್ಪಂಗೆ ಹೊಡೆದು ಇವನನ್ನ ಎಳ್ಕೊಂಡ್ ಬಂದು ಹೊರಗೆ ಬಿಸಾಕ್ತಾನೆ. ಪೊಲೀಸ್ಗೆ ಚೆನ್ನಾಗಿ ಹೊಡೆದು ನಂಬಿಯಾರ್ ಮತ್ತೆ ಅವರ ಅಪ್ಪಂಗೆ ವಾರ್ನ್ ಮಾಡಿ ಕಳಿಸ್ತಾನೆ ಮಣಿಯನ್. ನಂತರ ಒಂದಿನ ಮಣಿಯನ್ನ ಹೆಂಡತಿ ಮಗಳು ದೇವಸ್ಥಾನಕ್ಕೆ ದೀಪವನ್ನ ನೋಡ್ಕೊಂಡ್ ಬರೋಕೆ ಅಂತ ಹೋಗಿದ್ದಾಗ ಪ್ರಸಾದ ತಿನ್ಬೇಕಾದ್ರೆ ಬೇಕು ಅಂತ ಒಬ್ಬ ವ್ಯಕ್ತಿ ಇವರ ಪ್ರಸಾದಕ್ಕೆ ಕಾಲಿನಲ್ಲಿ ಮಣ್ಣು ಎರಚ್ತಾನೆ. ಈ ವಿಷಯ ಮಣಿಯನ್ಗೆ ಹೇಳಿದಾಗ, ನನ್ನ ಹೆಂಡತಿಯ ಮಾನದ ಬೆಲೆ ಎಷ್ಟು ಅಂತ ಎಲ್ಲರಿಗೂ ತೋರಿಸ್ತೀನಿ ಅಂತ ಹೋಗಿ ಸೀದಾ ದೇವಸ್ಥಾನದ ದೀಪವನ್ನೇ ಕತ್ಕೊಂಡ್ ಬರ್ತಾನೆ ಮಣಿಯನ್. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಅಜಯನ್ ಮತ್ತೆ ಸುರೇಶ್ ಇಬ್ರು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಜಯನ್ ಗೆಸ್ ಮಾಡ್ತಾನೆ, ಮೋಸ್ಟ್ಲಿ ನಮ್ ತಾತ ಒರಿಜಿನಲ್ ದೀಪ ಬಚ್ಚಿಟ್ಟು ನಕಲಿ ದೀಪ ವಾಪಸ್ ಇಡೋಕೆ ಹೋದಾಗ ತಗ್ಲಾಕೊಂಡಿರ್ಬೋದು ಅಂತ. ಹಾಗೆ ಆಗಿರುತ್ತೆ ಕೂಡ ಸ್ನೇಹಿತರೆ, ಅದೇನ್ ಟ್ವಿಸ್ಟ್ ಅಂತ ಕೊನೆಯಲ್ಲಿ ನೋಡೋಣ. ಮಣಿಯನ್ ನಕಲಿ ದೀಪವನ್ನ ವಾಪಸ್ ಇಡೋಕೆ ಅಂತ ಹೋದಾಗ ಊರಿನ ಜನರೆಲ್ಲ ಪೊಲೀಸ್ ಜೊತೆ ಸೇರಿ ಒಟ್ಟಿಗೆ ದಾಳಿ ಮಾಡಿ ಮಣಿಯನ್ಗೆ ಬಲೆ ಹಾಕಿ ಹಿಡಿತಾರೆ. ಆಮೇಲೆ ಏನಾಯ್ತು ಅಂತ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಅಜಯನ್ ಹರಿಪುರಂನ ಮ್ಯಾಪ್ ತಗೊಂಡು ಎಲ್ಲೆಲ್ಲಿಗೆ ಮಣಿಯನ್ ಹೋಗ್ತಿದ್ದ ಅಂತ ಅನ್ಸುತ್ತೋ ಅಲ್ಲೆಲ್ಲ ದೀಪವನ್ನ ಹುಡ್ಕೋಕೆ ಶುರು ಮಾಡ್ತಾನೆ, ಆದ್ರೆ ಎಲ್ಲೂ ಸಿಕ್ತಿಲ್ಲ. ಜೊತೆಗೆ ತನ್ನ ಫ್ರೆಂಡ್ ಸುರೇಶ್ಗೆ ಇವನು ಕದ್ದಿದ್ದ ಎಲ್ಲಾ ವಸ್ತುಗಳನ್ನ ವಾಪಸ್ ಅವುಗಳ ಜಾಗಕ್ಕೆ ಇಟ್ಟು ಬರೋದಕ್ಕೆ ಹೇಳಿ, ಬೇಕಿದ್ರೆ ನಿಮ್ಮ ಅಪ್ಪನ ಮನೆಯಲ್ಲಿ ಕಳ್ತನ ಮಾಡೋ, ನಿಮ್ಮ ಅಪ್ಪನೇ ಶ್ರೀಮಂತ ಅಲ್ವಾ ಅಂದಾಗ, ನಾನ್ ಯಾಕೆ ಈ ತರ ಯೋಚನೆ ಮಾಡ್ಲಿಲ್ಲ ಅಂತ ಕದ್ದಿರೋ ಮಾಲ್ನ ವಾಪಸ್ ಅವುಗಳ ಜಾಗಕ್ಕೆ ಹಿಂದಿರುಗಿಸಿ ತನ್ನ ತಂದೆ ಎಲ್ಲೆಲ್ಲಿ ದುಡ್ಡನ್ನ ಬಚ್ಚಿಟ್ಟಿರ್ತಾರೋ ಅದನ್ನ ಕದಿಯೋಕೆ ಶುರು ಮಾಡ್ತಾನೆ. ಇನ್ನ ಹಬ್ಬಕ್ಕೆ 2 ದಿನ ಮಾತ್ರ ಉಳ್ಕೊಂಡಿದೆ. ಈಗ ಅಜಯನ್ ಲಕ್ಷ್ಮಿಯನ್ನ ಭೇಟಿಯಾಗಿ ನಡೆದ ಎಲ್ಲಾ ವಿಷಯಗಳ ಹತ್ರ ಹೇಳ್ಕೊಂಡಾಗ ಇವಳು ಒಂದು ಸಲಹೆ ಕೊಡ್ತಾಳೆ. ಊರಲ್ಲಿ ಜನ ಸಾಮಾನ್ಯವಾಗಿ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ನೋಡಿದ್ಯಾ, ಆದ್ರೆ ನಿಮ್ ತಾತ ಮಣಿಯನ್ ಸಾಮಾನ್ಯದವರಲ್ಲ, ಅವರ ರೀತಿ ಕಳ್ಳರು ತಲುಪುವಂತ ಜಾಗ ಇನ್ನು ಈ ಊರಲ್ಲಿ ತುಂಬಾನೇ ಇದೆ. ಸಾಧಾರಣ ವ್ಯಕ್ತಿಗಳ ಕೈಯಲ್ಲಿ ತಲುಪೋಕಾಗದ ಜಾಗವನ್ನ ನೀನು ಹುಡುಕ್ಬೇಕು ಅಂದಾಗ ಮತ್ತೆ ಅಜಯನ್ ಮ್ಯಾಪ್ ನ ಓಪನ್ ಮಾಡಿ ಈ ಊರಲ್ಲಿ ಗುಹೆ ಜಲಪಾತ ಇರೋ ಜಾಗಕ್ಕೆ ಬರ್ತಾನೆ. ಗುಹೆ ಒಳಗೆ ಮೋಸ್ಟ್ಲಿ ದೀಪವನ್ನ ಇಟ್ಟಿರ್ಬೇಕು ಅಂತ ಹುಡುಕ್ಬೇಕಾದ್ರೆ ಗುಹೆ ಒಳಗೆ ಹೋಗ್ತಾ ಹೋಗ್ತಾ ಉಸಿರಾಡೋಕಾಗದೆ ಇವನು ಕೆಳಗೆ ಬೀಳ್ತಾನೆ. ಇದೇ ಸಮಯಕ್ಕೆ ಮಣಿಯನ್ನ ಆತ್ಮ ಬೆಳಕಿನ ಕಿಡಿಗಳ ರೂಪದಲ್ಲಿ ಬಂದು ಇವನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಜಾಗದಲ್ಲಿ ಬಂಡೆಯ ಮೇಲೆ ಮಣಿಯನ್ ತನ್ನ ಕಳ್ಳತನದ ಬಗ್ಗೆ ಚಿತ್ರಗಳನ್ನ ಕೆತ್ತಿದ್ದಾನೆ. ಇದನ್ನ ಅಜಯನ್ ನೋಡ್ಬೇಕಾದ್ರೆ ನಾವು ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಮಣಿಯನ್ ದೀಪವನ್ನ ಕತ್ಕೊಂಡು ಜಲಪಾತದ ಪಕ್ಕ ಇರೋ ಒಂದು ಗುಹೆ ಒಳಗೆ ಬರ್ತಾನೆ. ಇಲ್ಲಿ ನಾನು ಅನ್ನೋ ಕಮ್ಮಾರ ಇದ್ದಾನೆ. ಈ ನಾನು ಬೇರೆ ಯಾರೋಲ್ಲ ಸ್ನೇಹಿತರೆ, ರಾಜನ ಆಜ್ಞೆಯಂತೆ ದೀಪವನ್ನ ತಯಾರಿಸಿದ ತೆಕ್ಕುಂಪಾದನ್ ಕಮ್ಮಾರನ ವಂಶದವನೇ. ದೀಪವನ್ನ ಮುಟ್ಟಿ ನೋಡ್ತಿದ್ದಂಗೆ ಅವನಿಗೆ ಗೊತ್ತಾಯ್ತು ಇದು ಅಸಲಿ ಅಲ್ಲ, ನಕಲಿ ದೀಪ ಅಂತ. ಇದು ತಾಮ್ರದಿಂದ ಮಾಡಿರೋ ದೀಪ. ಎಡಕಲ್ಲ ರಾಜ ಕೇಲುಗೆ ದೀಪವನ್ನ ಅಷ್ಟು ಈಸಿಯಾಗಿ ಬಹುಮಾನವಾಗಿ ಕೊಟ್ಟಾಗ್ಲೇ ನಮಗೆ ಡೌಟ್ ಬರ್ಬೇಕಾಗಿತ್ತು ಸ್ನೇಹಿತರೆ. ರಾಜ ನಕಲಿ ದೀಪವನ್ನ ಮಾಡಿಸಿ ಕೇಲುಗೆ ಕೊಟ್ಟಿರ್ತಾನೆ. ನಿಜವಾದ ದೀಪ ರಾಜನ ಅರಮನೆಯಲ್ಲೇ ಇದೆ. ಕೇಲುಗೆ ಸ್ಮಾಲ್ ಪಾಕ್ಸ್ ಆಗಿ ಮಲಗಿದ್ದಾಗ ರಾಜನ ಅಳಿಯ ಮನವರ್ಮ ಒಂದು ಸಂದೇಶವನ್ನ ಕೊಟ್ಟಿದ್ನಲ್ಲ, ಆ ಸಂದೇಶದಲ್ಲಿ ಇದೇ ವಿಷಯ ಬರ್ದಿತ್ತು. ಅದಕ್ಕೆ ಕೇಲು ಶಾಕ್ ಆಗಿದ್ದು. ಈಗ ಮಣಿಯನ್ ಹೇಳ್ತಾ ಇದ್ದಾನೆ, ಆ ದೀಪ ಎಲ್ಲೇ ಇರ್ಲಿ ಅದನ್ನ ನಾವು ಎತ್ಕೊಂಡ್ ಬರ್ಲೇಬೇಕು ನನ್ನ ಹೆಂಡತಿಗೋಸ್ಕರ ಅಂತ. ನಾನು ಮತ್ತೆ ಮಣಿಯನ್ ಇಬ್ರು ರಾಜನ ಅರಮನೆಗೆ ಎಂಟ್ರಿ ಕೊಡ್ತಾರೆ. ಅಷ್ಟು ಈಸಿಯಾಗಿ ಹೇಗ್ ಬಂದ್ರು ಅಂದ್ರೆ, ಇವತ್ತು ಭೈರವನ ಉತ್ಸವ ನಡೀತಾ ಇರೋದ್ರಿಂದ ಎಲ್ಲ ಒಂದೇ ಕಡೆ ಸೇರಿದ್ದಾರೆ. ಮಣಿಯನ್ ಗಾರ್ಡ್ ಗಳನ್ನೆಲ್ಲ ಸಾಯಿಸಿ ತುಂಬಾನೇ ಟ್ರಾಪ್ಸ್ ಗಳನ್ನ ದಾಟ್ಕೊಂಡು ಒಂದು ಸೀಕ್ರೆಟ್ ಚೇಂಬರ್ಗೆ ಬಂದಾಗ ಈ ಚೇಂಬರ್ ಒಳಗೆ ಹೋಗೋಕೆ ನವಗ್ರಹ ಬೀಗ ಹಾಕಿದ್ದಾರೆ. ಇದನ್ನ ಓಪನ್ ಮಾಡೋಕೆ ಹೋದಾಗ ತಪ್ಪಾಗಿ ಮಣಿಯನ್ನಿರೋ ಜಾಗದಲ್ಲಿ ನೀರು ತುಂಬಿಕೊಳ್ಳೋಕೆ ಶುರು ಆಯ್ತು. ಆದ್ರೆ ಹೇಗೋ ಮಾಡಿ ನವಗ್ರಹಗಳನ್ನ ಅವುಗಳಿರೋ ಜಾಗಕ್ಕೆ ಕರೆಕ್ಟ್ ಆಗಿ ಜೋಡಿಸಿದಾಗ ಡೋರ್ ಓಪನ್ ಆಗುತ್ತೆ. ಇಲ್ಲೇ ನಿಜವಾದ ದೀಪ ಇದೆ. ಕೊನೆಗೂ ಮಣಿಯನ್ ಮತ್ತೆ ನಾನು ಇದನ್ನ ಎತ್ಕೊಂಡು ಹೋಗ್ತಾರೆ.
ಪ್ರೆಸೆಂಟ್ ಅಲ್ಲಿ ಇಷ್ಟು ಸ್ಟೋರಿಯನ್ನ ತಿಳ್ಕೊಂಡ ಅಜಯನ್ ವಾಪಸ್ ಬಂದ್ಮೇಲೆ ಜನ ಇವನ ಬಗ್ಗೆ ಮತ್ತೆ ಲಕ್ಷ್ಮಿಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಬೇಕು ಅಂತಾನೆ ಜಾತ್ರೆಗೆ ಅರೇಂಜ್ಮೆಂಟ್ಸ್ ಮಾಡ್ತಿರೋ ಜಾಗಕ್ಕೆ ಹೋಗಿ ಮೈಕಲ್ಲಿ ಊರಿಗೆಲ್ಲ ಕೇಳಿಸೋ ಹಾಗೆ ತಾನು ಲಕ್ಷ್ಮಿಯನ್ನ ಪ್ರೀತಿಸ್ತಾ ಇರೋ ವಿಷಯವನ್ನ ಹೇಳ್ತಾನೆ. ಇದರಿಂದ ಕೋಪಗೊಂಡ ನಂಬಿಯಾರ್ ತಮ್ಮ ಮಗಳು ಲಕ್ಷ್ಮಿಗೆ ವಾರ್ನ್ ಮಾಡ್ತಾರೆ, ಇದೇನಾದ್ರೂ ಮುಂದುವರೆದ್ರೆ ನಿನ್ನ ನಾನು ಸಾಯಿಸಲ್ಲ, ಆದ್ರೆ ಅವನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹೋಗ್ತಾರೆ. ನಂತರ ಸುರೇಶ್ ಸುದೇವಿರೋ ಜಾಗಕ್ಕೆ ಹೋಗಿ ನಕಲಿ ದೀಪ ಎಲ್ಲಿದೆ ಅಂತ ಹುಡ್ಕಾಡಿ ಕ್ಯಾಮ್ರಾನ ಹೊಡೆದಾಕಿ ಬಂದಿದ್ದಾನೆ. ಅದಕ್ಕೆ ಸುದೇವ್ ಸುರೇಶ್ನ ಅಜಯನ್ ಹತ್ರ ಎಳ್ಕೊಂಡ್ ಬಂದು ಬೈದು ಹೋಗ್ತಾನೆ, ಕ್ಯಾಮ್ರಾ ಇಲ್ಲ ಅಂದ್ರೆ ಅದರ ಒಳಗಿರೋ ಟೇಪ್ ಇಲ್ವಾ ಅಂತ. ಇದನ್ನ ನೋಡಿದ ಅಜಯನ್ ಅವ್ರ ಅಮ್ಮ ಏನ್ ಕತೆ ಅಂತ ವಿಚಾರಿಸಿದಾಗ ಅಜಯನ್ ಇವರಿಗೂ ಎಲ್ಲಾ ವಿಷಯ ಹೇಳ್ತಾನೆ. ಮತ್ತೆ ಅವ್ರ ಅಮ್ಮ ಮಣಿಯನ್ನ ಸ್ಟೋರಿ ಕಂಟಿನ್ಯೂ ಮಾಡ್ತಾರೆ. ದೀಪವನ್ನ ಕತ್ಕೊಂಡ್ ಬಂದಾದ್ಮೇಲೆ ಮಣಿಯನ್ಗೆ ಏನಾಯ್ತು ಅಂತ ಈಗ ನಮಗೆ ಗೊತ್ತಾಗುತ್ತೆ. ಮಣಿಯನ್ ನಕಲಿ ಮತ್ತೆ ಅಸಲಿ ದೀಪವನ್ನ ತನ್ನ ಹೆಂಡತಿಗೆ ತೋರಿಸಿ ಹೇಳ್ತಾನೆ, ನಾನು ನಕಲಿ ದೀಪವನ್ನ ವಾಪಸ್ ಇಟ್ಟು ಬರ್ತೀನಿ, ಜನರು ಇದಕ್ಕೆ ಪೂಜೆ ಮಾಡ್ಕೊಳ್ಳಿ, ಒರಿಜಿನಲ್ ನ ಬೇರೆ ಕಡೆ ಬಚ್ಚಿಡ್ತೀನಿ ಅಂತ ಹೇಳಿ ಮೊದಲು ಒರಿಜಿನಲ್ ನ ಬಚ್ಚಿಟ್ಟು ನಕಲಿ ದೀಪವನ್ನ ತಗೊಂಡು ಹೋಗ್ಬೇಕಾದ್ರೆ ಊರಿನ ಜನರು ಮತ್ತೆ ಪೊಲೀಸ್ ಆಫೀಸರ್ ನಂಜಪ್ಪ ಎಲ್ಲ ಬಂದು ಮಣಿಯನ್ಗೆ ಬಲೆ ಹಾಕಿ ಇಡ್ಕೊಂತಾರೆ. ಆದ್ರೆ ಇದು ಸಾಕಾಗಲ್ಲ, ಮಣಿಯನ್ ಬಲೆಯನ್ನ ಕಟ್ ಮಾಡ್ಕೊಂಡು ಹೊರಗೆ ಬಂದಾಗ ನಂಜಪ್ಪ ಇವನ ಮೇಲೆ ಶೂಟ್ ಮಾಡ್ತಾನೆ. ಬುಲೆಟ್ಸ್ ಇಂದ ತಪ್ಪಿಸ್ಕೊಂಡ ಮಣಿಯನ್ ಪೊಲೀಸ್ಗೆ ಹೊಡೆದು ಜನರ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾನೆ. ಇವನೇ ದೀಪ ಕದ್ದಿರೋದು ಅಂತ ಗೊತ್ತಾಗ್ತಿದ್ದಂಗೆ ನೂರಾರು ಜನ ಮಣಿಯನ್ನ ಮೇಲೆ ದಾಳಿ ಮಾಡೋಕೆ ಬಂದಾಗ ಇವನು ಜಲಪಾತದ ಹತ್ರ ಬಂದು ದೀಪವನ್ನ ಕೆಳಗೆ ಬಿಸಾಕ್ತೀನಿ ಅಂತ ಹೆದರಿಸ್ಬೇಕಾದ್ರೆ ಊರಿನ ಜನ ಇವನ ಹೆಂಡತಿ ಮತ್ತೆ ಮಗಳನ್ನ ಕರ್ಕೊಂಡ್ ಬರ್ತಾರೆ. ಹಾಗಾಗಿ ಮಣಿಯನ್ ದೀಪವನ್ನ ಇಲ್ಲೇ ಇಟ್ಟು ತಾನೇ ಮೇಲಿಂದ ಕೆಳಗೆ ಹಾರಿ ಸಾವನ್ನಪ್ತಾನೆ. ಈ ಕಥೆಯನ್ನ ಅಜಯನ್ನ ತಾಯಿ ಹೇಳಿದಾಗ ನಮ್ಮ ಅಜ್ಜಿ ಏನಾದ್ರೂ ನಿಮಗೆ ದೀಪದ ಬಗ್ಗೆ ಹೇಳಿದ್ರ ಅಂತ ಕೇಳಿದಾಗ ಇಲ್ಲ, ಆದ್ರೆ ಒಂದು ಆಮೆಯ ರೀತಿ ಇರೋ ವಸ್ತು ಅವರ ಹತ್ರ ಇತ್ತು ಅಂತ ಅದನ್ನ ಅಜಯನ್ಗೆ ಕೊಡ್ತಾರೆ. ಇದೇ ಸಮಯಕ್ಕೆ ಊರಿನ ಒಂದಷ್ಟು ಜನ ಈ ಬಾರಿ ಕಲರಿ ಕಾಂಪಿಟೇಷನ್ ಅಲ್ಲಿ ನೀನೇ ಫೈಟ್ ಮಾಡ್ಬೇಕು ಅಂತ ಕೇಳ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿದ್ದವನು ಕಾಲ್ ಮುರ್ಕೊಂಡಿದ್ದಾನೆ. ಇದಕ್ಕೆ ಮೊದಲು ಅಜಯನ್ ಒಪ್ಪಲ್ಲ, ಆದ್ರೆ ಅವರ ಅಮ್ಮ ಹೇಗೋ ಮಾಡಿ ಒಪ್ಪಿಸ್ತಾರೆ. ಊರಿನ ಜನರು ಮನೆಯ ಬಾಗಿಲಿಗೆ ಬಂದು ಕೇಳ್ಕೊಂತ ಇದ್ದಾರೆ, ನೀನೇನಾದ್ರೂ ಗೆದ್ರೆ ಜನ ನಮ್ಮನ್ನ ಕಳ್ಳರ ರೀತಿ ನೋಡೋದು ಬಿಡ್ತಾರೆ ಅಂತ ಹೇಳ್ತಾರೆ. ಅಜಯನ್ ಒಂದು ಕಂಡೀಷನ್ ಮೇಲೆ ಒಪ್ಕೊಂತಾನೆ, ತನ್ನ ತಾಯಿಗೂ ದೇವಸ್ಥಾನಕ್ಕೆ ಬರೋ ಅವಕಾಶ ಮಾಡಿ ಕೊಡ್ಬೇಕು ಅಂತ. ಸೊ ಅಜಯನ್ ಹಬ್ಬದ ಹಿಂದಿನ ದಿನ ನಡೆಯೋ ಕಲರಿ ಕಾಂಪಿಟೇಷನ್ ಗೆ ಬಂದಾಗ ಎದುರಾಳಿಯಾಗಿ ಎಡಕಲ್ನ ಸುಧಾಕರನ್ ಬಂದಿದ್ದಾನೆ. ಇವನಿಗೆ ನಂಬಿಯಾರ್ ಅಜಯನ್ನ ಸಾಯಿಸ್ಬಿಡು, ಆಮೇಲೆ ನಾನ್ ನೋಡ್ಕೊಂತೀನಿ ಅಂತ ಬೇರೆ ಹೇಳಾದ್ಮೇಲೆ ಕಲರಿ ಫೈಟ್ ಶುರು ಆಗುತ್ತೆ. ಇದರಲ್ಲಿ ಅಜಯನ್ನೇ ಗೆಲ್ಲೋ ಹಾಗೆ ಕಾಣ್ತಿರೋದು. ಸುಧಾಕರನ್ ಏನೇ ಮಾಡಿದ್ರು ತಾನು ಗೆಲ್ಲೋ ಚಾನ್ಸ್ ಸ್ವಲ್ಪನೂ ಇಲ್ಲ. ಆದ್ರೆ ಇಲ್ಲೇ ಇದ್ದ ಸುದೇವ್ ಅಜಯನ್ನ ನೋಡಿ ಇವನಿಗೆ ಸೋಲೊಪ್ಕೊಳ್ಳೋಕೆ ಸನ್ನೆ ಮಾಡ್ತಾನೆ. ಇದರಿಂದ ಡಿಸ್ಟ್ರಾಕ್ಟ್ ಆದ ಅಜಯನ್ ಸೋಲ್ತಾನೆ. ಆದ್ರೆ ಇವನ್ನ ಇಲ್ಲೇ ಸಾಯ್ಸಕ್ಕಾಗಲ್ಲ. ಹಿಂದೆನೆ ಟೈಮ್ ವೇಸ್ಟ್ ಮಾಡದೆ ಅಜಯನ್ ಸುರೇಶ್ ಜೊತೆ ಆಮೆ ದ್ವೀಪಕ್ಕೆ ಬರ್ತಾನೆ. ನೋಡೋಕೆ ಈ ದ್ವೀಪ ಮೇಲಿಂದ ಆಮೆ ರೀತಿನೇ ಕಾಣುತ್ತೆ. ಅಜ್ಜಿ ಆಮೆ ರೀತಿ ಇರೋ ವಸ್ತುವನ್ನ ಕ್ಲೂ ಆಗಿ ಕೊಟ್ಟಿರ್ಬೇಕು, ಅದಕ್ಕೆ ಇಲ್ಲೇ ಎಲ್ಲಾದ್ರೂ ಆ ದೀಪ ಇರ್ಬೋದಾ ಅಂತ ದೀಪವನ್ನ ಮೆಟಲ್ ಡಿಟೆಕ್ಟರ್ ತಗೊಂಡ್ ಬಂದು ಹುಡುಕ್ತಾ ಇದ್ದಾರೆ. ಆದ್ರೆ ಎಲ್ಲೂ ಸಿಗಲ್ಲ. ಬೇಜಾರಾಗಿ ಇವನು ತನ್ನ ಅಜ್ಜಿಯ ಆಮೆಯನ್ನ ನೀರಿಗೆ ಬಿಸಾಕ್ಬಿಡ್ತಾನೆ. ನಂತರ ಲಕ್ಷ್ಮಿಯನ್ನ ಮೀಟ್ ಮಾಡೋಕೆ ಅಂತ ಬಂದಾಗ ಇದನ್ನ ಗಮನಿಸ್ತಾ ಇದ್ದ ನಂಬಿಯಾರ್ ಈ ಬಾರಿ ಕಳ್ಳ ಅಂತ ಸೌಂಡ್ ಮಾಡದೆ ಸೈಲೆಂಟ್ ಆಗಿ ಬಂದು ಇವನನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿ ಕಲರಿಪಟು ಸುಧಾಕರನ್ಗೆ ದುಡ್ಡು ಕೊಟ್ಟು ಇವನನ್ನ ಸಾಯಿಸೋಕೆ ಹೇಳ್ತಾನೆ. ಆದ್ರೆ ನಂಬಿಯಾರ್ ಕಡೆ ಅವನು ಕುಟ್ಟಪ್ಪನ್ ಅನ್ನೋ ವ್ಯಕ್ತಿ ಅಜಯನ್ ಇರೋ ರೂಮ್ ನ ಡೋರ್ ಓಪನ್ ಮಾಡಿ ನಂಬಿಯಾರ್ ಲಕ್ಷ್ಮಿಯನ್ನ ಬೇರೆ ಕಡೆ ಕಳಿಸ್ತಾ ಇದ್ದಾರೆ, ನೀನ್ ಮೊದ್ಲು ತಪ್ಪಿಸ್ಕೋ ಅಂತ ಹೇಳ್ತಾರೆ. ಇದರಿಂದ ಅಜಯನ್ ಹೊರಗೆ ಬರ್ತಿದ್ದಂಗೆ ಸುಧಾಕರನ್ಗೆ ಹೊಡೆದು ಆಮೇಲೆ ಊರಿನ ಜನರೆಲ್ಲ ಇವನನ್ನ ಅಟ್ಟಾಡ್ಸ್ಕೊಂಡ್ ಬರೋಕೆ ಶುರು ಮಾಡಿದಾಗ ರೋಡಲ್ಲಿ ಉದ್ದಕ್ಕೂ ತಪ್ಪಿಸ್ಕೊಳ್ಳೋಕೋಸ್ಕರ ಎಲ್ಲರ ಜೊತೆ ಫೈಟ್ ಮಾಡ್ತಾ ಕೊನೆಗೆ ತನ್ನ ತಾತ ಮಣಿಯನ್ ಬಂದಿದ್ದ ಅದೇ ಜಲಪಾತದ ತುದಿಗೆ ಬರ್ತಾನೆ. ಇಲ್ಲಿಂದ ಇವನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಬ್ನೇ ಎಷ್ಟು ಜನರನ್ನ ಅಂತ ತಡಿತಾನೆ. ಕೊನೆಗೆ ಇವನ್ಗೆ ಕತ್ತಿ ಚಾಕುಯಿಂದೆಲ್ಲ ಚುಚ್ಚಿ ಕುಡುಗೋಲನ್ನ ಹೊಟ್ಟೆಗೆ ಹಾಕಿ ಮೇಲಿಂದ ಕೆಳಗೆ ನೀರೊಳಗೆ ಬೀಳೋ ಹಾಗೆ ಮಾಡ್ತಾರೆ. ಅಜಯನ್ನ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ಮಣಿಯನ್ನ ಆತ್ಮ ಬಂದು ಇವನನ್ನ ಕಾಪಾಡ್ತಾನೆ. ಆಮೇಲೆ ಅಜಯನ್ ತನ್ನ ಹೊಟ್ಟೆಗೆ ಸಿಗಾಕೊಂಡಿರೋ ಕುಡುಗೋಲನ್ನ ಗಾಳಿಯಲ್ಲಿ ಬಿಸಾಕ್ತಾಗ ಅದು ವಾಪಸ್ ತಿರುಗಿ ಬಂದು ಇವನ ಪಕ್ಕದಲ್ಲೇ ಆಮೆ ಇರೋ ಜಾಗದಲ್ಲಿ ಬೀಳುತ್ತೆ. ಅದೇ ಅಜ್ಜಿಯ ಆಮೆ. ಅಜಯನ್ ಈಗ ಈ ನೀರಿನ ಒಳಗೆ ಎಲ್ಲಾ ಕಡೆ ದೀಪವನ್ನ ಹುಡ್ಕೋಕೆ ಶುರು ಮಾಡಿದಾಗ ಒಂದು ಜಾಗದಲ್ಲಿ ದೊಡ್ಡ ಲಾಕರ್ ನ ರೀತಿ ಇದೆ. ಈ ಡೋರ್ ನ ಓಪನ್ ಹೇಗ್ ಮಾಡೋದು ಅಂತ ಇವನ್ಗೆ ಗೊತ್ತಾಗದೆ ಇದ್ದಾಗ ಮಣಿಯನ್ನ ಜೊತೆ ಇದ್ದ ಕಮ್ಮಾರ ನಾನುನ ಆತ್ಮ ಆಮೆಯ ರೂಪದಲ್ಲಿ ಇವನ ಮುಂದೆಯಿಂದ ಹೋಗುತ್ತೆ. ಇದನ್ನ ನೋಡ್ತಿದ್ದಂಗೆ ಅಜಯನ್ಗೆ ಫ್ಲಾಶ್ ಆಯ್ತು, ಅಜ್ಜಿಯ ಆಮೆ ರೀತಿ ಇರೋ ವಸ್ತು ಬೇರೆ ಏನು ಅಲ್ಲ, ಈ ಡೋರ್ ನ ಓಪನ್ ಮಾಡೋ ಕೀ ಆಗಿದೆ.
ತಕ್ಷಣ ಅಜಯನ್ ಹೋಗಿ ಆಮೆ ಎತ್ಕೊಂಡ್ ಬಂದು ಡೋರ್ ತೆಗ್ದಾಗ ಒಳಗೆ ನಿಜವಾದ ದೀಪ ಇದೆ. ಈ ದೀಪವನ್ನ ಮುಟ್ತಿದ್ದಂಗೆ ಅಜಯನ್ನ ದೇಹದ ಮೇಲಿರೋ ಗಾಯ ಎಲ್ಲ ವಾಸಿ ಆಯ್ತು. ಅಂದ್ರೆ ಖಂಡಿತ ಈ ದೀಪದಲ್ಲಿ ತುಂಬಾನೇ ಶಕ್ತಿ ಇದೆ ಅಂತ ಆಯ್ತು. ಅಜಯನ್ ಫುಲ್ ಖುಷಿಯಲ್ಲಿ ಇದನ್ನ ನೀರಿಂದ ಹೊರಗೆ ತಗೊಂಡ್ ಬರ್ಬೇಕಾದ್ರೆ ಇಲ್ಲಿಗೆ ಸುದೇವ್ ಬರ್ತಾನೆ. ಇದನ್ನ ಮಾರಿ ಹಣ ಸಿಕ್ಕಿದ್ಮೇಲೆ ನಿನ್ಗೆ ತುಂಬಾನೇ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇವನು ಕೇಳಲ್ಲ. ಅಜಯನ್ ದೀಪವನ್ನ ವಾಪಸ್ ಕೊಡ್ದಲೆ ಸುದೇವ್ಗೆ ಹೊಡೆದು ಇಲ್ಲಿಂದ ಹೊಡ್ತಾನೆ. ಇದನ್ನ ಊರಿನವ್ರಿಗೆ ವಾಪಸ್ ಕೊಟ್ರೆ ನಾವು ಕಳ್ಳರು ಅನ್ನೋ ಆರೋಪ ಮತ್ತೆ ಬರಲ್ಲ ಅಂತ. ಅದೇನೊಂದ್ ಕಡೆ ದೇವಸ್ಥಾನದ ಬಾಗಿಲನ್ನ ತೆಗೆದು ಊರಿನ ಜನರೆಲ್ಲ ದೀಪವನ್ನ ನೋಡ್ತಿರ್ಬೇಕಾದ್ರೆ, ದೀಪಕ್ಕೆ ಭಕ್ತಿಯಿಂದ ಪೂಜಿಸ್ತಿರ್ಬೇಕಾದ್ರೆ ಇಲ್ಲಿಗೆ ಪೊಲೀಸ್ ಅವರು ಬರ್ತಾರೆ. SI ಹೇಳ್ತಾರೆ, ನಿನ್ನೆ ರಾತ್ರಿ ನೀವೆಲ್ಲ ಸೇರ್ಕೊಂಡು ಅಜಯನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಇದಕ್ಕೇನಾದ್ರೂ ನಾನ್ ಕೇಸ್ ಹಾಕಿದ್ರೆ ಬೇಲ್ ಕೂಡ ಸಿಗ್ದಂಗೆ ಒಳಗ್ ಹೋಗ್ತೀರಾ. ಆದ್ರೆ ಅಜಯನ್ ತುಂಬಾನೇ ಒಳ್ಳೆ ಕೆಲಸವನ್ನ ಮಾಡಿದಾನೆ ಅಂತ ಹೇಳಿದಾಗ ಅಜಯನ್ ಅವರ ಅಮ್ಮ ಆ ಅಸಲಿ ದೀಪವನ್ನ ತಗೊಂಡು ಎಲ್ಲರ ಮುಂದೆ ಬರ್ತಾರೆ. ಈ ನಿಜವಾದ ದೀಪವನ್ನ ಜನರೆಲ್ಲ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಸುರೇಶ ಎಲ್ಲ ಕಳ್ಳತನ ಮಾಡ್ತಿದ್ದು ಅಂತ SI ಅವರು ಹೇಳ್ತಾರೆ. ಹೇಗೂ ಇವನ್ ಕದ್ದಿರೋ ಎಲ್ಲಾ ವಸ್ತುಗಳನ್ನ ವಾಪಸ್ ಇಟ್ಟು ಬಂದಿರೋದ್ರಿಂದ ಬಚಾವಾದ. ಮತ್ತೆ ಸುರೇಶ್ ಅಜಯನ್ ಬರ್ದಿರೋ ಒಂದು ಲೆಟರ್ ನ ನಂಬಿಯಾರ್ಗೆ ಕೊಡ್ತಾನೆ. ಅಜಯನ್ ಲೆಟರ್ ಅಲ್ಲಿ ಬರ್ತಿದ್ದಾನೆ, ನಮ್ಮ ತಾತ ತುಂಬಾನೇ ತಪ್ಪುಗಳನ್ನ ಮಾಡಿರ್ಬೋದು, ಆದ್ರೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದೇ ನಿಮ್ಮ ಮುಂದೆ ಈಗ ಇರೋ ಅಸಲಿ ದೀಪವನ್ನ ರಾಜನಿಂದ ತಗೊಂಡ್ ಬಂದಿರೋದು. ಮತ್ತೆ ಈ ಬಾರಿ ನಾನು ಖಂಡಿತ ಕಳ್ಳತನ ಮಾಡ್ತೀನಿ ಅಂತ ಬರ್ದಿದ್ದಾನೆ. ಏನ್ ಕಳ್ಳತನ ಅಂದ್ರೆ ನಂಬಿಯಾರ್ ಅವರ ಮಗಳು ಲಕ್ಷ್ಮಿಯ ಕಳ್ಳತನ. ನಂಬಿಯಾರ್ ಲಕ್ಷ್ಮಿಯನ್ನ ಯಾವ್ದೋ ಬೇರೆ ಊರಿಗೆ ಕಳಿಸ್ತಾ ಇದ್ದಾರೆ. ಲಕ್ಷ್ಮಿ ಹೋಗ್ತಿರೋ ಕಾರನ್ನ ತಡೆಯೋಕೆ ಅಂತ ಅಜಯನ್ ಕೂಡ ಬರ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿ ಮುಗಿಬೇಕಾದ್ರೆ ಮಣಿಯನ್ನ ಆತ್ಮ ಮತ್ತೆ ದೇವಸ್ಥಾನವನ್ನ ನೋಡ್ಕೊಂಡು ನಿಂತಿರೋ ಹಾಗೆ ತೋರಿಸ್ತಾರೆ. ಇದ್ಯಾಕೆ ತೋರಿಸಿದ್ರು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಮಣಿಯನ್ನ ಆತ್ಮನೇ ಈಗ ದೇವಸ್ಥಾನಕ್ಕೆ ಕಾವಲಾಗಿ ಇರ್ಬೋದು, ಇಲ್ಲ ಕೇಳುನ ಆಸೆಯಂತೆ ಕೊನೆಗೂ ಹರಿಪುರಂ ಅಲ್ಲಿ ನಿಜವಾದ ದೀಪ ಪ್ರತಿಷ್ಠಾಪನೆ ಆಗಿದೆ ಅಂತ ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.